ತಂದೆ ಹುಟ್ಟು, ತಾಯಿ ಒಂದು ಜನನ, ಅಂದರೆ ಇದೆಲ್ಲರಿಗೂ ಗೊತ್ತಿರೋಂಥ ಕಾಮನ್ ಎಲಿಮೆಂಟ್. ತಾಯಿ ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ, ಅದು ಹೆರಿಗೆ. ಆವಾಗ ಒಂದು ಸಿಸರಿನ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆದರೂ ಆಗ್ಬೋದು ಅಲ್ವಾ. ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ, ತಾಯಿಯ ಹೊಟ್ಟೆ ಭಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರುತ್ತೆ. ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬರಲಿ, ಬಂದರೆ ಮಗು ಬಂದಾಗ ಒಂದು ಕರಳು ತಾಯಿಗೆ ಅಟ್ಯಾಚ್ ಆಗಿರುತ್ತೆ. ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿದೆ. ಅಂಬ್ಲಿಕಲ್ ಕಾರ್ಡು ಅದನ್ನು 1 ನಿಮಿಷದಿಂದ 3 ನಿಮಿಷದೊಳಗಡೆ ಕಟ್ ಮಾಡಬೇಕು. ಬಿಕಾಸ್ ಅಲ್ಲೇನಾಗುತ್ತೆ, ತಾಯಿಯ ಪ್ಲಾಸೆಂಟಾ, ಆ ಪ್ಲಾಸೆಂಟಾಯಿಂದ ಮಗುಗೆ ಬ್ಲಡ್ ಸಪ್ಲೈ ಆಗಬೇಕು, ನ್ಯೂಟ್ರಿಯೆಂಟ್ಸ್ ಹೋಗಬೇಕು, ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ಡಿಂದ ಹೋಗಬೇಕು. ಅದು ಮಿನಿಮಮ್ 1 ನಿಮಿಷ, ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಇಷ್ಟು ಒಳಗಡೆ ಅದನ್ನು ಕಟ್ ಮಾಡಬೇಕು. ಈ ಕಟ್ ಮಾಡ್ತಾರಲ್ಲ, ಕಟ್ ಮಾಡ್ದಂಥವ್ರು ಯಾರು? ನಾವಿಷ್ಟು ಜನ ಹುಟ್ಟಿದ್ದೀವಿ, ಯಾರಿಗಾದ್ರೂ ಗೊತ್ತಾ? ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊಂತೀವಿ. ಅವ್ರು ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್ನ, ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮ್ಗೆ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ, ಒದ್ದಾಡಬೇಕು ಅಲ್ವಾ. ಅಂದರೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಜೀವನ ಕೊಟ್ಟಿದ್ಯಾರು ಅಂದರೆ ಆ ಕರಳು ಬಳ್ಳಿನ ಕತ್ತರಿಸಿದಂಥವ್ರು. ಅವ್ರು ಯಾರು ಅಂತ ನಮ್ಗೆ ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ. ಈ ಥರದ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ, ಸಾರ್ಥಕ ಜೀವನ ಅನ್ಕೊಂತೀವಿ, ಬಟ್ ಸಾರ್ಥಕ ಆಗಿರಲ್ಲ. ಯಾಕೆಂದರೆ ಎಷ್ಟೋ ಈ ಥರದ್ದು ತುಂಬ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ. ಅವ್ರಿಗೆ ಒಂದು ಪ್ರಶಂಸೆ ಕೊಡೋದಾಗ್ಲಿ ನೆನೆಸ್ಕೊಳ್ಳೋದಾಗ್ಲಿ ಇರಲ್ಲ. ಈ ಥರದ ಸಾಕಷ್ಟು ವಿಚಾರಗಳನ್ನ ಕರಳೆಯಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ದರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಇದನ್ನು ತಲುಪಿಸ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿಂಹ ಸರ್, ನಿಜವಾಗ್ಲೂ ಸಿಂಹನೇ ಸರ್ ನೀವು. ಏನಕ್ಕೆ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್. ಬಂದು ಇನ್ನೊಬ್ಬರ ಮೂವಿಗೆ ತುಂಬ ದೊಡ್ಡ ಮನಸ್ಸು ಸರ್. ಎರಡೇ ಮಾತಾಡಿ ಹೇಳ್ತಾ ಇದ್ದೀನಿ, ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ. ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬ ಇದೆ. ಈ ಮಗು ಹೇಳಿಲ್ಲ ಅಷ್ಟೇನೆ. ಈ ಮಗು ಹೇಳಿದ್ರೆ 1 ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ, ಅಷ್ಟು ಗೊತ್ತು ಕರಳೆ ಬಗ್ಗೆ. ಅರೆ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ, ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್, ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದನ್ನ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರ್ಸೋಂಥ ಒಂದು ಮೂವಿ ಅಂತ ಹೇಳ್ಬೋದು. ಒಂದೇ ಲೈನಲ್ಲಿ ಹೇಳಬೇಕು ಅಂತ ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಶೂಟಿಂಗ್ ಅಂತೂ ಫುಲ್ಲು 90% ಅಂತೂ ಪೂರ್ತಿ ಮುಗ್ದಿದೆ. ಶ್ರೀಯನ್ ಆಕ್ಟಿಂಗ್ ಬಗ್ಗೆ, ಹೀರೋ ಕ್ಯಾರೆಕ್ಟ್ರು ಅದನ್ನೆಲ್ಲ ಇನ್ನೂ ರಿವ್ಯೂ ಮಾಡಿಲ್ಲ ಅನ್ಸುತ್ತಲ್ಲ ಸರ್. ಓಕೆ, ಹೀರೋಯಿಂದು ಒಂದು ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಪ್ರತಿಯೊಬ್ಬರು ನೋಡಬೇಕು, ಅಷ್ಟು ಅದ್ಭುತವಾಗಿ ಬಂದಿದೆ. ಶ್ರೀಯನ್ ಆಕ್ಟಿಂಗು ಅಷ್ಟೇ, ಕಣ್ಣಲ್ಲಂತೂ ನೀರು ಹಾಕ್ಸೋದಂತೂ ಪಕ್ಕ ಈ ಫಿಲಮ್ ಮಾತ್ರ. ಅದನ್ನ ಮಾತ್ರ ನಾನು ಹೇಳ್ಬಂದೆ ಅಷ್ಟೇ. ಪ್ರತಿಯೊಂದು ದಿನನೂ ಅಷ್ಟೇ ಶೂಟಿಂಗ್ ನಡೀತಿರ್ಬೇಕಾದ್ರೆ ಪ್ರತಿಯೊಂದು ದಿನನೂ ಅವ್ರು ಶೂಟ್ ನಡಿಬೇಕಾದ್ರೆ ನಾವಿಬ್ರು ಕಣ್ಣೀರು ಹಾಕಿದ್ದೀವಿ. ನಾವು ಕಣ್ಣೀರು ಹಾಕಿದ್ದೀವಿ, ಯಾಕಂದ್ರೆ ಆ ರೇಂಜಿಗಿದೆ ಆ ಸ್ಟೋರಿ. ಆಸ್ ಅ ಮದರ್, ಆಸ್ ಅ ಫಾದರ್ ಇಬ್ರು ಅಷ್ಟು ಕಣ್ಣೀರು ಹಾಕಿದ್ದೀವಿ. ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡ್ಬೇಕಾದ್ರೂ ಹತ್ಬಿಟ್ಟು ಬರೋದಂತೂ ಕನ್ಫರ್ಮ್. ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಇದರಲ್ಲಿರೋ ಮೆಸೇಜು. ಮತ್ತು ಇನ್ನೊಂದು, ನನ್ನ ಮಗಳಿಗೆ ಅವಿರಾಮ್ ಸರ್ ಒಬ್ಬರು ಏನು ಹೇಳೋದು, ನಾವು ಹೆತ್ತಿರ್ಬೋದು, ಅವಳ ಕಲೆನ ಗುರುತಿಸ್ಬಿಟ್ಟು ಅವ್ಳಿಗೊಂದು ಚಾನ್ಸ್ ಕೊಟ್ಟಿರೋದು ಅವಿರಾಮ್ ಸರ್. ಸೊ ಸರ್, ನಿಮಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತೀವಿ. ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೇ, ಇವಾಗ 3.5 ವರ್ಷದ ಮಗು ಆ್ಯಕ್ಟ್ ಮಾಡಬೇಕು ಅಂತಾರೆ ಎಷ್ಟೋ ತಪ್ಪುಗಳು ಮಾಡುತ್ತೆ. ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್.
Thank you. Okay, that's a